ಲೋಕಸಭೆ ಸ್ಪೀಕರ್ ಅಂಗಳಕ್ಕೆ ಕರ್ನಾಟಕ ಮಹಾರಾಷ್ಟ್ರ ವಿವಾದ ತಲುಪಿದೆ. ಮಹಾ ಸಂಸದ ಧೈರ್ಯಶೀಲ ಮಾನೆ ಕುತಂತ್ರಕ್ಕೆ ಶೆಟ್ಟರ್ ಕೌಂಟರ್ ಕೊಟ್ಟಿದ್ದಾರೆ. ಸ್ಪೀಕರ್ ಓಂ ಬಿರ್ಲಾಗೆ ಪತ್ರ ಬರೆಯುವೆ ಅಂತ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ ಬೆನ್ನಿಗೆ ನಿಂತಿದ್ದಾರೆ ಜಗದೀಶ್ ಶೆಟ್ಟರ್. ಬೆಳಗಾವಿ ಡಿಸಿ ವಿರುದ್ಧ ಹಕ್ಕುಚ್ಯುತಿ ದೂರು ನೀಡಿದ್ದ ಧೈರ್ಯಶೀಲ ಬೆಳಗಾವಿ ಪ್ರವೇಶಕ್ಕೆ ಅವಕಾಶ ನೀಡದೆ ಹಕ್ಕುಗಳಿಗೆ ಧಕ್ಕೆ ತಂದಿದ್ದಾರೆ. ರಾಜ್ಯೋತ್ಸವ ದಿನ ಎಂಇಎಸ್ ಕರಾಳ ದಿನಕ್ಕೆ ಬರ್ತಿದ್ದಂತಹ ಧೈರ್ಯಶೀಲಗೆ ನಿರ್ಬಂಧ ಹಾಕಿದ್ರು ಬೆಳಗಾವಿಯ ಡಿಸಿ ರೋಷನ್. ಜಿಲ್ಲಾಧಿಕಾರಿಯ ಕ್ರಮ ಸರಿ ಇದೆ ಅಂತ ಜಗದೀಶ್ ಶೆಟ್ಟರ್ ಅವರ ಬೆನ್ನಿಗೆ ನಿಂತಿದ್ದಾರೆ. ಸ್ಪೀಕರ್ ಅವ್ರಿಗೂ ಕೂಡ ಈ ಬಗ್ಗೆ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ. ಲೋಕಸಭಾ ಸ್ಪೀಕರ್ ಬಿರ್ಲಾ ಅವರಿಗೆ ಒಂದು ಮನವಿಯನ್ನು ಕೊಟ್ಟರು. ಬೆಳಗಾವಿಯ ಡಿಸಿ ಅವರು ನವೆಂಬರ್ 1ನೇ ತಾರೀಕಿಗೆ ಅವರು ಬೆಳಗಾವಿಗೆ ಎಂಟರ್ ಆಗಲಿಕ್ಕೆ ಪ್ರವೇಶ ಮಾಡಲಿಕ್ಕೆ ನಿರ್ಬಂಧ ಹೇರಿದರು. ಅದರಿಂದ ನನ್ನ ಹಕ್ಕಿಗೆ ತೊಂದರೆ ಆಗಿದೆ, ಹಕ್ಕು ಚ್ಯುತಿಯಾಗಿದೆ, ಅವ್ರ ಮೇಲೆ ಆಕ್ಷನ್ ತಗೋಬೇಕು ಡಿಸಿ ಅವ್ರ ಮೇಲೆ ಅಂತ ಹೇಳಿ ಬಿರ್ಲಾ ಅವರಿಗೆ ಮನವಿ ಕೊಟ್ಟಿದ್ದಾರೆ. ಮಾನ್ಯವರು ಕೊಟ್ಟಂತ ಮನವಿ ಏನದ ಪತ್ರ ಏನಿದೆ ಮತ್ತು ಹಕ್ಕು ಚ್ಯುತಿಯಾಗಿದೆ ಅನ್ನುವಂಥದ್ದು ಈ ರೀತಿ ಹೇಳಿಕೆ ಕೊಟ್ಟಿದ್ದು ಅದು ಸಂಪೂರ್ಣವಾಗಿ ಸುಳ್ಳು ಮತ್ತು ಅಷ್ಟೇ ಅಲ್ಲ, ಕಾನೂನು ಬಾಹಿರ, ಸಂವಿಧಾನ ಬಾಹಿರ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಮತ್ತು ನವೆಂಬರ್ 1ನೇ ತಾರೀಕಿಗೆ ಯಾವ ರೀತಿ ಇಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಡೀತದೆ ಮತ್ತು ಪ್ರತಿ ವರ್ಷ ಅದಕ್ಕೆ ತೊಂದರೆ ಕೊಡುವಂಥದ್ದು ಇದೆಲ್ಲ ನಡೆಯುವಂಥದ್ದು ನಾವು ನೋಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಕೇವಲ ಇವತ್ತಿನ ಡಿಸಿ ರೋಷನ್ ಅವರು ಅಷ್ಟೇ ಅಲ್ಲ, ಹಿಂದೆ ಹಲವಾರು ವರ್ಷಗಳ ಉದಾಹರಣೆ ತೆಗೆದುಕೊಂಡ್ರೆ ಪ್ರತಿ ವರ್ಷ ನವೆಂಬರ್ 1ನೇ ತಾರೀಕಿಗೆ ಮಹಾರಾಷ್ಟ್ರದಿಂದ ಬರುವಂಥ ವ್ಯಕ್ತಿಗಳು, ರಾಜಕೀಯ ವ್ಯಕ್ತಿಗಳಿರ್ಬೋದು, MP ಇರ್ಬೋದು, ಮಿನಿಸ್ಟರ್ ಇರ್ಬೋದು, ಯಾರೇ ಲೀಡರ್ ಇರ್ಬೋದು, ಅವ್ರಿಗೆ ಬೆಳಗಾವಿ ಎಂಟ್ರೆನ್ಸ್ಗೆ ರಿಸ್ಟ್ರಿಕ್ಷನ್ ಹಾಕಿದ್ದಂತೂ ಯಾವಾಗಲೂ ಇದೆ. ಅಂದರೆ ಕಾನೂನು ಸುವ್ಯವಸ್ಥೆ ಸರಿಯಾಗಿ ಇರಲಿ ಅನ್ನುವಂಥ ಕಾನೂನು ಸಲುವಾಗಿ ಇದೆಲ್ಲ ಮಾಡುವಂಥದ್ದು. ಮತ್ತು ಇವತ್ತಿನ ಡಿಸಿ ಸಹಿತ ಸಂಸತ್ ಸದಸ್ಯ ಮಾನೆಯವರು ಬೆಳಗಾವಿ ಎಂಟ್ರಿ ಮಾಡಲಿಕ್ಕೆ ಅವ್ರು ರಿಸ್ಟ್ರಿಕ್ಷನ್ ಹಾಕಿದ್ದು ಕಾರಣ ಅಂತಂದರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡಬಹುದು, ಸಂಘರ್ಷ ಆಗ್ಬೋದು, ಪ್ರಚೋದನಕಾರಿ ಭಾಷಣದಿಂದ. ಆ ಹಿನ್ನೆಲೆಯಲ್ಲಿ ಇದನ್ನ ನಾವು ರಿಸ್ಟ್ರಿಕ್ಷನ್ ಹಾಕಿದ್ರೆ ನೀವು ಎಂಟರ್ ಆಗಬೇಡ್ರಿ ಅಂತ ಅವರು ನೋಟಿಸ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೂ ತಪ್ಪಿಲ್ಲ, 100ಕ್ಕೆ 100ರಷ್ಟು ಕಾನೂನುಬದ್ಧವಾಗಿ. ಹೀಗಾಗಿ ಇದನ್ನ ಇವತ್ತು ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.